ಗಯಾ ಮಹಿಮೆ. ಶ್ರೀ ಗರುಡನೀತಿ. ಗಯಾ ಕ್ಷೇತ್ರದ ಮಹಿಮೆಯನ್ನು ಕೇಳಿದರೆ ಸಾಕು. ಇಲ್ಲಿ ಭಕ್ತಿಗೂ ಅಲ್ಲಿ ಮುಕ್ತಿಗೂ ಕೊರತೆ ಇರುವುದಿಲ್ಲ. ಇದು ಪರಮ ಸಾರ ಸ್ವರೂಪ. ಪೂರ್ವಕಾಲದಲ್ಲಿ ಗಯಾ ಎಂಬ ರಾಕ್ಷಸನೊಬ್ಬನು ಆ ಪ್ರಾಂತ್ಯದಲ್ಲಿ ದೇವತೆಗಳನ್ನು ದಗ್ಧ ಮಾಡುವುದಕ್ಕೇನೋ ಎಂಬಂತೆ ಘೋರ ತಪಸ್ಸನ್ನು ಆಚರಿಸತೊಡಗಿದನು. ಲೋಕಗಳು ಆ ತಾಪಕ್ಕೆ ದಗದಗನೆ ಉರಿಯತೊಡಗಿದವು. ದೇವತೆಗಳು ವಿಷ್ಣುವನ್ನು ಆಶ್ರಯಿಸಲು ಆತನು ಆ ದಾನವನು ತಪಸ್ಸಿನಲ್ಲಿಲ್ಲದ ವಿರಾಮ ಸಮಯದಲ್ಲಿ ಗದಾಧರನಾಗಿ ಬಂದು ಅವನನ್ನು ಸಂಹರಿಸಿದನು. ಆ ಗಯಾಸುರನ ಅದ್ಭುತ ತಪಶಕ್ತಿಯಿಂದ ಅದು ಉತ್ತಮ ಪುಣ್ಯಕ್ಷೇತ್ರವಾಗಿ ನೆಲೆಸಿತು. ಸ್ವತಃ ಶ್ರೀ ಮಹಾವಿಷ್ಣುವೇ ಗದಾಧಾರಿಯಾಗಿ ಇಲ್ಲಿ ನೆಲೆಸುತ್ತಾ ಅಲ್ಲಿಗೆ ಬರುವವರಿಗೆ ಮುಕ್ತಿಯನ್ನು ಪ್ರಸಾದಿಸುತ್ತಿರುತ್ತಾನೆ. ಗಯಾಸುರನ ವಿಶುದ್ಧ ದೇಹದೊಳಕ್ಕೆ ತ್ರಿಮೂರ್ತಿಗಳು ಪ್ರವೇಶಿಸಿ ಅವನ ಜನ್ಮವನ್ನು, ಅವನ ಹೆಸರಿನಲ್ಲಿ ತಾವು ನೆಲೆಸಿದ ಅವನ ದೇಹವೇ ಈ ಪುಣ್ಯಕ್ಷೇತ್ರ ರೂಪದಲ್ಲಿರುತ್ತದೆ. ಇಲ್ಲಿ ಭಕ್ತಿ ಶ್ರದ್ಧೆಗಳಿಂದ ಸ್ನಾನ, ಯಜ್ಞ, ಶ್ರಾದ್ದ, ಪಿಂಡ, ದಾನಾದಿ ಕರ್ಮಗಳನ್ನು ಮಾಡುವವರು ಸ್ವರ್ಗವನ್ನಾಗಲಿ ಬ್ರಹ್ಮಲೋಕವನ್ನಾಗಲಿ ತಲುಪುತ್ತಾರೆ ಎಂದು ಶ್ರೀಮನ್ನಾರಾಯಣನು ಆಜ್ಞಾಪಿಸಿದನು. ಸಾಕ್ಷಾತ್ ಬ್ರಹ್ಮದೇವನೇ ಈ ಗಯಾತೀರ್ಥ. ಸರ್ವಶ್ರೇಷ್ಠವೆಂಬ ಜ್ಞಾನವನ್ನು ಹೊಂದಿ ಇಲ್ಲೊಂದು ಯಜ್ಞ ಮಾಡಿದನು. ಅದರ ನಿರ್ವಹಣೆಯಲ್ಲಿ ತನಗೆ ಸಹಕರಿಸಿದ ಋತ್ವಿಕರಾದ ಬ್ರಾಹ್ಮಣರನ್ನು ಅವತನೇ ಸ್ವತಃ ಪೂಜಿಸಿದನು. ಅಷ್ಟೇ ಅಲ್ಲದೆ ಈ ಕ್ಷೇತ್ರ ಸಂದರ್ಶಕರ ಅವಶ್ಯಕತೆಗಳನ್ನು ನಿವಾರಿಸುವುದಕ್ಕೆ ಇಲ್ಲಿ ರಸವತಿ ಎಂಬ ಸಿಹಿಯಾದ ತಿಳಿ ನೀರನ್ನು ಪ್ರಸಾದಿಸುವ ನದಿಯನ್ನು, ಆಳವನ್ನು ನೋಡಲಾಗದ ಬಾವಿಯನ್ನು, ಮತ್ತಷ್ಟು ಜಲಾಶಯಗಳನ್ನು, ಭಕ್ಷ್ಯ ಭೋಜ್ಯ ಫಲಾದಿಗಳನ್ನೂ ಕೊಡುವ ಪ್ರಕೃತಿಯನ್ನು, ಮತ್ತೊಂದು ಕಾಮಧೇನುವನ್ನೂ ಸೃಷ್ಟಿಸಿದನು. ಕೊನೆಯದಾಗಿ ತನ್ನಿಂದ ಪೂಜಿಸಲ್ಪಟ್ಟ ವಿದ್ವದ್ ಬ್ರಾಹ್ಮಣರಿಗೆ 5 ಕ್ರೋಸುಗಳ ವೈಶಾಲ್ಯದಲ್ಲಿ ವ್ಯಾಪಿಸಿರುವ ಈ ಕ್ಷೇತ್ರವನ್ನು ದಾನ ಮಾಡಿ ಹೊರಟು ಹೋದನು. ಆದರೆ ಆ ಬ್ರಾಹ್ಮಣರು ಆಶ್ರಮದಿಂದ ಬಂದಂತಹ ಧನಾದಿಗಳಿಂದ ಸೋಮಾರಿಗಳಾಗಿ ಕರ್ಮಗಳನ್ನು ವಿಸ್ಮರಿಸಿದರು. ಆಗ ಬ್ರಹ್ಮನಿಗೆ ಕೋಪ ಬಂದು ಈ ರೀತಿ ಶಪಿಸಿದನು: ಎಲೈ ಬ್ರಾಹ್ಮಣರೇ, ನೀವು ನಿಮ್ಮ ಕರ್ತವ್ಯವನ್ನು ವಿಸ್ಮರಿಸಿರುವುದರಿಂದ ಇನ್ನು ಮುಂದೆ ಇಲ್ಲಿ ಕಾಮಧೇನು ಇರುವುದಿಲ್ಲ. ನಿಮ್ಮಿಂದ 3ನೇ ಪೀಳಿಗೆಯವರೆಗೂ ನಿಮ್ಮ ವೈದಿಕ ಪಾಂಡಿತ್ಯ, ಬ್ರಹ್ಮಜ್ಞಾನ, ಧನ ಇವು ಯಾವುವೂ ಉಳಿಯುವುದಿಲ್ಲ. ಈ ಪರ್ವತಗಳು ಕಲ್ಲಿನ ಪರ್ವತಗಳಾಗಿಯೇ ಉಳಿದು ಹೋಗುತ್ತವೆ. ಭಕ್ಷ್ಯ ಭೋಜ್ಯ ಫಲದಾಯಕಗಳಿಲ್ಲದೆ ಹೋಗುತ್ತದೆ ಎಂದು ಶಪಿಸಿದ್ದರಿಂದ ಬ್ರಾಹ್ಮಣರು ಪಶ್ಚಾತ್ತಾಪದಿಂದ ಶಾಪ ವಿಮೋಚನೆಯನ್ನು ಬೇಡಿಕೊಳ್ಳಲು ಈ ಕ್ಷೇತ್ರದೊಂದಿಗೆ ನೀವೂ ಸಹ ಅಭಿವೃದ್ಧಿಯನ್ನು ಹೊಂದುತ್ತೀರಾ. ಇಲ್ಲಿ ಮಾಡುವ ಕರ್ಮಗಳಿಂದ ಕರ್ತರಿಗೂ ನಿಮಗೂ ಸಹ ಶ್ರದ್ಧಾಭಕ್ತಿಗಳ ಮೂಲಕ ಬ್ರಹ್ಮಲೋಕವು ಪ್ರಾಪ್ತಿಯಾಗುತ್ತದೆ. ಈ ಕ್ಷೇತ್ರವು ಮುಕ್ತಿ ಸಾಧನೆಯಾಗುತ್ತದೆ ಎಂದು ಆಶೀರ್ವದಿಸಿದರು. ಸಮುದ್ರದಿಂದ ಸಣ್ಣ ಝರಿಯವರೆಗೂ ಎಲ್ಲಾ ತೀರ್ಥಗಳು ಅದೃಶ್ಯ ರೂಪದಲ್ಲಿ ಬಂದು ಈ ಗಯಾ ಕ್ಷೇತ್ರದಲ್ಲಿ ಸ್ನಾನ ಮಾಡಿ ಹೋಗುತ್ತವೆ. ಇಲ್ಲಿ ಶ್ರಾದ್ದ ಕರ್ಮಗಳನ್ನು ಆಚರಿಸುವವರಿಗೆ ಬ್ರಹ್ಮಹತ್ಯ, ಸುರಾಪಾನ, ಸ್ವರ್ಣಚೌರ್ಯ, ಗುರುಪತ್ನಿಗಮನ, ಪಾಪಾತ್ಮ ಸಾಂಗತ್ಯಗಳಂತಹ ಮಹಾಪಾತಕಗಳೆಲ್ಲವೂ ನಶಿಸುತ್ತದೆ. ಮರಣದ ನಂತರ ಸಂಸ್ಕಾರಗಳು ಸಮವಾಗಿ ಮಾಡದವರಿಗೆ, ಹಾವಿನ ಕಡಿತದಿಂದ ಮರಣಿಸಿದವರಿಗೆ, ಪಶು ಚೋರಾದಿಗಳ ಮೂಲಕ ಬಲವಂತವಾಗಿ ಮರಣಿಸಿದವರಿಗೆ ಸಾಮಾನ್ಯವಾಗಿಯಾದರೆ ಉತ್ತಮ ಗತಿ ಇರುವುದಿಲ್ಲ. ಆದರೆ ಅವರ ವಾರಸುದಾರರು ಅವರಿಗೆ ಗಯಾದಲ್ಲಿ ಶ್ರಾದ್ದಾದಿ ಕರ್ಮಗಳು ಶಾಸ್ತ್ರೋಕ್ತವಾಗಿ ಮಾಡಿದರೆ ಆ ಪುಣ್ಯದಿಂದ ಬಂಧನ ಮುಕ್ತಿಯನ್ನು ಹೊಂದಿ ಸ್ವರ್ಗ ಪ್ರಾಪ್ತಿಯಾಗುತ್ತದೆ. ಗಯಾದಲ್ಲಿ ಪಿಂಡ ಪ್ರದಾನದ ಮೂಲಕ ಉಂಟಾಗುವ ಸತ್ಫಲಿತಗಳು 100 ಕೋಟಿ ವರ್ಷಗಳು ಹೇಳಿದರೂ ಸಾಕಾಗುವುದಿಲ್ಲ. ಕೀಕಡ ದೇಶದಲ್ಲಿನ ಗಯಾ ಪುಣ್ಯಶಾಲಿ. ಅದೇ ರೀತಿ ಹೊನಗಳಲ್ಲಿ, ರಾಜಗೃಹ ಭೂಮಿಗಳಲ್ಲಿ ನದಿ ಜಲಗಳೊಂದಿಗೆ ನೆನೆದರೆ ಪರಮಶ್ರೇಷ್ಠ. ಗಯಾದ ಪೂರ್ವದಲ್ಲಿ ಮುಂಡ
ರುಷ್ಟ ತೀರ್ಥವಿದೆ. ಅದು 4 ದಿಕ್ಕುಗಳಿಗೂ ವಿಸ್ತರಿಸಿದೆ. ಅದರ ವಿಸ್ತರಣೆ 1.5 ಕ್ರೋಸುಗಳು. ಗಯಾ ಶಿರವು 1 ಕ್ರೋಸು ಪರಿಮಾಣದಲ್ಲಿದೆ. ಅಲ್ಲಿ ಪಿಂಡ ಪ್ರದಾನ ಮಾಡಿದವನ ಪಿತೃದೇವತೆಗಳು ಶಾಶ್ವತ ತೃಪ್ತಿಯನ್ನು ಹೊಂದುವರು. ವಿಷ್ಣು ಪರ್ವತದಿಂದ ಉತ್ತರದ ಮಾನಸದವರೆಗೂ ಇರುವ ಭಾಗವನ್ನು ಗಯಾ ಶಿರವೆನ್ನುವರು. ಅದನ್ನೇ ಪಲ್ಗು ತೀರ್ಥವೆಂದು ವ್ಯವಹರಿಸುತ್ತಾರೆ. ಅಲ್ಲಿ ಪಿಂಡ ಪ್ರದಾನವನ್ನು ಪಡೆದ ಪಿತರರಿಗೆ ಪರಮಗತಿಯು ಪ್ರಾಪ್ತಿಯಾಗುತ್ತದೆ. ಗಯಾಗೆ ಬರುತ್ತಲೇ ವ್ಯಕ್ತಿಯ ಪಿತೃಋಣ ಮುಕ್ತನಾಗುತ್ತಾನೆ. ಈ ಪವಿತ್ರ ಕ್ಷೇತ್ರದಲ್ಲಿ ಸಾಕ್ಷಾತ್ ಶ್ರೀಮನ್ನಾರಾಯಣನೇ ಪಿತೃದೇವತೆಗಳ ರೂಪದಲ್ಲಿ ವಿಹರಿಸುತ್ತಿರುತ್ತಾನೆ. ಪುಂಡರೀಕಾಕ್ಷನು ಜನಾರ್ದನನಾದ ಆ ಭಗವಂತನ ಮೂರ್ತಿಯನ್ನು ದರ್ಶಿಸಿದ ಮಾತ್ರಕ್ಕೆ ವ್ಯಕ್ತಿಗಳು ಋಣತ್ರಯ ಅಂದರೆ ದೇವ, ಭೂತ, ಋಷಿಗಳಿಂದ ಮುಕ್ತರಾಗುವರು. ಗಯಾ ಸಿಂಹದ್ವಾರಕ್ಕೆ ನಮಸ್ಕರಿಸಿದರೂ ರುದ್ರಕಾಳೇಶ್ವರ ಕೇದಾರನಾಥರನ್ನು ಸಂದರ್ಶಿಸಿದ ವ್ಯಕ್ತಿಯ ಭೂತ ಅತಿಥಿ ಋಣಮುಕ್ತನಾಗುವನು. ಅಲ್ಲಿ ಪಿತಾಮಹನಾದ ಬ್ರಹ್ಮನನ್ನು ದರ್ಶಿಸಿದರೆ ಪಾಪ ವಿಮುಕ್ತಿ, ಪ್ರಪಿತಾಮಹನನ್ನು ದರ್ಶಿಸಿದರೆ ಅಥವಾ ಶ್ರಾದ್ದ ಕರ್ಮವನ್ನು ಆಚರಿಸಿದರೆ ಅನಾಮಯ ಲೋಕಪ್ರಾಪ್ತಿಯಾಗುತ್ತದೆ. ಅದೇ ರೀತಿ ಗದಾಧರನಾದ ವಿಷ್ಣುಮೂರ್ತಿಗೆ ವಂದಿಸಿದರೆ ಪುನರ್ಜನ್ಮವಿಲ್ಲದೆ ಮೋಕ್ಷವೂ ಪ್ರಾಪ್ತಿಯಾಗುತ್ತದೆ. ಮೌನ ಧಾರಣೆಯು ಇಲ್ಲಿನ ಪೂಜಾ ವಿಧಾನಗಳಲ್ಲಿ ಒಂದಾಗಿದೆ. ಇಲ್ಲಿ ಪ್ರಾತಃ ಕಾಲವೇ ಎದ್ದು ಸ್ನಾನಾದಿಗಳನ್ನು ಮುಗಿಸಿ ಸೂರ್ಯನಲ್ಲಿ ಗಾಯತ್ರಿಯನ್ನು ದರ್ಶಿಸಿ ವಿಧಿವಿಧಾನಗಳೊಂದಿಗೆ ಪೂರ್ವ ಸಂಧ್ಯವನ್ನು ಸಂಪನ್ನ ಮಾಡಿದವರಿಗೆ ಸಕಲ ವೇದಗಳನ್ನು ಪಠಿಸಿದ ಪುಣ್ಯವು ಲಭಿಸುತ್ತದೆ. ಅದೇ ರೀತಿ ಮಧ್ಯಾಹ್ನ ಸಾವಿತ್ರಿಯನ್ನು ಸಂಧ್ಯವನ್ನು ಪದ್ಧತಿ ಪ್ರಕಾರವಾಗಿ ಉಪಾಸನೆ ಮಾಡಿದವರಿಗೆ ಯಜ್ಞ ಮಾಡಿದ ಫಲವು ಲಭಿಸುತ್ತದೆ. ಗಯಾದಲ್ಲಿನ ಒಂದು ಪರ್ವತದ ಮೇಲೆ ಪರಮಶಿವನು ನೆಲೆಸಿದ್ದಾನೆ. ಆತನನ್ನು ದರ್ಶಿಸಿದವರಿಗೆ ಪಿತೃಋಣದಿಂದ ಮುಕ್ತಿಯು ಲಭಿಸುತ್ತದೆ. ಅಲ್ಲಿನ ಧರ್ಮಾರಣ್ಯದಲ್ಲಿ ನೆಲೆಸಿರುವ ಯಮಧರ್ಮರಾಜನನ್ನು ದರ್ಶಿಸಿದರೆ ಎಲ್ಲ ಋಣಗಳು ನಿವಾರಣೆಯಾಗುತ್ತದೆ. ಅದೇ ರೀತಿ ಗೃಧ್ರೇಶ್ವರ ಮಹಾದೇವನನ್ನು ದರ್ಶಿಸಿದವರಿಗೆ ಸಕಲ ಬಂಧನಗಳೂ ತೊಲಗಿ ಹೋಗುತ್ತವೆ. ಧೇನುವನ ಅಂದರೆ ಗೋ ಪ್ರಚಾರ ತೀರ್ಥವೆಂಬ ಹೆಸರನ್ನುಳ್ಳ ಮಹಾತೀರ್ಥದಲ್ಲಿ ಧೇನುವನ್ನು ದರ್ಶಿಸಿದವರ ಪಿತರರಿಗೆ ಸ್ವರ್ಗಲೋಕವು ಪ್ರಾಪ್ತಿಯಾಗುತ್ತದೆ. ಪ್ರಭಾಸ ತೀರ್ಥದಲ್ಲಿ ಪ್ರಭಾಸೇಶ್ವರ ನಾಮದೊಂದಿಗೆ ನೆಲೆಸಿರುವ ಪರಮಶಿವನನ್ನು ದರ್ಶಿಸಿದವರು ಪರಮಗತಿಯನ್ನು ಪಡೆಯಬಲ್ಲರು. ಕೋಟೇಶ್ವರ ಅಶ್ವಮೇಧ ತೀರ್ಥಗಳನ್ನು ದರ್ಶಿಸಿದವರಿಗೆ ಋಣಗಳೆಲ್ಲವೂ ನಿವಾರಣೆಯಾಗುತ್ತದೆ. ಅದೇ ರೀತಿ ಸ್ವರ್ಗ ದ್ವಾರೇಶ್ವರ ದರ್ಶನವು ಸರ್ವಬಂಧ ವಿಮುಕ್ತವಾದುದು. ಇಲ್ಲಿನ ಧರ್ಮಾರಣ್ಯದಲ್ಲಿರುವ ಗದಾಲೋಲ ತೀರ್ಥವನ್ನು, ಅಲ್ಲಿ ನೆಲೆಸಿರುವ ರಾಮೇಶ್ವರ ಸ್ವಾಮಿಯನ್ನು ದರ್ಶಿಸಿದವರಿಗೆ ಸ್ವರ್ಗ ಪ್ರಾಪ್ತಿಯುಂಟಾಗುತ್ತದೆ. ಅಲ್ಲೇ ಪಕ್ಕದಲ್ಲಿಯೇ ನೆಲೆಸಿರುವ ಬ್ರಹ್ಮೇಶ್ವರ ಸ್ವಾಮಿಯನ್ನು ಸೇವಿಸಿದವರಿಗೆ ಬ್ರಹ್ಮಹತ್ಯಾ ಪಾತಕದಿಂದ ಮುಕ್ತಿಯು ಲಭಿಸುತ್ತದೆ. ಗಯಾದಲ್ಲಿಯೇ ಮುಂಡ ಪೃಷ್ಠ ತೀರ್ಥದಲ್ಲಿ ನೆಲೆಸಿದ ಮಹಾಚಂಡೀ ದೇವಿಯನ್ನು ದರ್ಶಿಸಿದವರ ಸಕಲ ವಾಂಛೆಗಳೂ ನೆರವೇರುತ್ತದೆ. ಪಲ್ಗು ತೀರ್ಥದಲ್ಲಿ ಪಲ್ಗು ಸ್ವಾಮಿ, ಚಂಡಿ, ಗೌರಿ, ಮಂಗಳ, ಗೋಮಕ, ಗೋಪತಿ, ಅಂಗಾರೇಶ್ವರ, ಸಿದ್ದೇಶ್ವರ, ಗಜಸ್ವಾಮಿ, ಗಯಾದಿತ್ಯ, ಮಾರ್ಕಂಡೇಶ್ವರ ಭಗವಾನರು ನೆಲೆಸಿದ್ದಾರೆ. ಇವರ ದರ್ಶನದಿಂದ ಪಿತೃಋಣ ಭಂಜಕವಾಗುತ್ತದೆ. ಅದೇ ರೀತಿ ಪಲ್ಗು ತೀರ್ಥದಲ್ಲಿ ಸ್ನಾನ ಮಾಡಿ ಅಲ್ಲಿದ್ದ ಗದಾಧರ ಸ್ವಾಮಿಯನ್ನು ದರ್ಶಿಸಿದವರು ಪಿತರರ ಋಣಗಳಿಂದ ಮುಕ್ತಿಯನ್ನು ಪಡೆಯುವರು. ಭೂಮಿಯ ಮೇಲಿರುವ ಎಲ್ಲ ತೀರ್ಥಗಳು, ಸಮುದ್ರಗಳು, ಸರೋವರಗಳು ಪ್ರತಿದಿನವೂ ಬಂದು ಪಲ್ಗು ತೀರ್ಥವನ್ನು ದರ್ಶಿಸಿ ಹೋಗುತ್ತವೆ. ಒಟ್ಟಾರೆ ಭೂಲೋಕದಲ್ಲಿ ಗಯಾದಲ್ಲಿ ಗಯಾಶಿರ, ಈ ಶಿರದಲ್ಲಿ ಪಲ್ಗು ತೀರ್ಥವು ಶ್ರೇಷ್ಠ ಭಾಗಗಳು. ಇದಕ್ಕೆ ಉತ್ತರದಲ್ಲಿ ಕನಕಾ ನದಿಯು ಹರಿಯುತ್ತಿದೆ. ಅದರ ಮಧ್ಯಭಾಗದಲ್ಲಿರುವ ನಾಭಿ ತೀರ್ಥಕ್ಕೆ ಹತ್ತಿರವಾಗಿ ಬ್ರಹ್ಮ ಸದಸ್ಸು ತೀರ್ಥವು ನೆಲೆಸಿದೆ. ಅದು ತನ್ನಲ್ಲಿ ಭಕ್ತಿ ಶ್ರದ್ಧೆಗಳಿಂದ ಸ್ನಾನ ಮಾಡಿದವರನ್ನು ಬ್ರಹ್ಮಲೋಕಕ್ಕೆ ಕಳುಹಿಸಬಲ್ಲದು. ಆ ಪ್ರಾಂತದಲ್ಲಿಯೇ ಇರುವ ಹಂಸತೀರ್ಥ ಸ್ನಾನವು ಸರ್ವ ಪಾಪ ವಿನಾಶಕರ. ಕೋಟಿ ತೀರ್ಥ, ಗಯಾಲೋಲ, ವೈತರಣಿ,
ಇನ್ನು ಗೋಮಕ ತೀರ್ಥ. ಈ ತೀರ್ಥಗಳಲ್ಲಿ ಪಿತರರಿಗೆ ತರ್ಪಣಗಳನ್ನು ಕೊಟ್ಟು ಶ್ರಾದ್ದಗಳನ್ನು ಇಟ್ಟವನು ತನ್ನೊಂದಿಗೆ ತನ್ನ 20 ತಲೆಮಾರುಗಳವರೆಗೆ ಬ್ರಹ್ಮಲೋಕ ಪ್ರಾಪ್ತಿಯನ್ನು ಉಂಟು ಮಾಡಬಲ್ಲನು. ಬ್ರಹ್ಮತೀರ್ಥ, ರಾಮತೀರ್ಥ, ಅಗ್ನಿತೀರ್ಥ ಅಂದರೆ ಸೋಮತೀರ್ಥ, ರಾಮಹಾದಿನಿ ತೀರ್ಥಗಳಲ್ಲಿ ಶ್ರಾದ್ದವನ್ನಿಟ್ಟ ಪಿತರರು ಬ್ರಹ್ಮಲೋಕಕ್ಕೆ ಹೋಗುತ್ತಾರೆ. ಉತ್ತರ ಮಾನಸಿ ತೀರ್ಥದಲ್ಲಿ ಶ್ರಾದ್ದ ಕರ್ಮಗಳನ್ನು ಮಾಡಿದವರಿಗೆ ಪುನರ್ಜನ್ಮವಿರುವುದಿಲ್ಲ. ದಕ್ಷಿಣ ಮಾನಸಿ ತೀರ್ಥವು ಬ್ರಹ್ಮಲೋಕ ಪ್ರದಾಯಕ. ಸ್ವರ್ಗದ ದ್ವಾರ ತೀರ್ಥವೂ ಅಷ್ಟೇ. ಭೀಷ್ಮ ಪರ್ವತದ ಮೇಲೆ ಶ್ರಾದ್ದ ಕರ್ಮಗಳನ್ನು ಪಡೆದವರು ನರಕವನ್ನು ಸುಲಭವಾಗಿ ದಾಟಬಲ್ಲರು. ಗೃಧ್ರೇಶ್ವರ ತೀರ್ಥದಲ್ಲಿ ಇಡುವಂತಹ ಶ್ರಾದ್ದವು ಪಿತೃಋಣ ಮುಕ್ತಿದಾಯಕ. ಧೇನುಕಾರಣ್ಯದಲ್ಲಿ ಶ್ರಾದ್ದವನ್ನಿಟ್ಟು ತಿಲಧೇನುವನ್ನು ದಾನ ಮಾಡಿ ಮತ್ತೆ ಸ್ನಾನವನ್ನಾಚರಿಸಿ ಅಲ್ಲಿ ನೆಲೆಸಿದ ಧೇನು ಮೂರ್ತಿಯನ್ನು ದರ್ಶಿಸಿದವನು ನಿಸ್ಸಂದೇಹವಾಗಿ ತನ್ನ ಪಿತೃಜನರನ್ನು ಬ್ರಹ್ಮಲೋಕಕ್ಕೆ ತಲುಪಿಸಬಲ್ಲನು. ಇಂದ್ರ, ವಾಸವ, ರಾಮ, ವೈಷ್ಣವ, ಮಹಾನದಿ ತೀರ್ಥಗಳಲ್ಲಿನ ಶ್ರಾದ್ದಕ್ಕೂ ಅದೇ ಫಲ. ಸೂರ್ಯೋತ್ಪನ್ನ ಶಕ್ತಿಗಳಾದ ಗಾಯತ್ರಿ, ಸಾವಿತ್ರಿ, ಸರಸ್ವತಿಗಳ ಹೆಸರಲ್ಲಿ ನೆಲೆಸಿದ ತೀರ್ಥದಲ್ಲಿ ಸ್ನಾನಗಳು, ತರ್ಪಣಗಳು, ಶ್ರಾದ್ದ ಕರ್ಮಗಳು, ಸಂಧ್ಯಾವಂದನೆಗಳನ್ನು ಮಾಡಿದವನು ತನ್ನ 101 ತಲೆಮಾರಿನ ಪಿತವರರನ್ನು ಬ್ರಹ್ಮಲೋಕಕ್ಕೆ ಕರೆದುಕೊಂಡು ಹೋಗಬಲ್ಲನು. ಇಲ್ಲಿ ಬ್ರಹ್ಮಯೋನಿ ತೀರ್ಥವು ಹೆಚ್ಚು ಪ್ರತ್ಯೇಕತೆಯುಳ್ಳದ್ದು. ಪ್ರಶಾಂತ ಮನಸ್ಕರಾಗಿ ಪಿತರರನ್ನೇ ಏಕಾಗ್ರ ಚಿತ್ತದೊಂದಿಗೆ ಧ್ಯಾನಿಸುತ್ತಾ ಈ ತೀರ್ಥವನ್ನು ನಿಯಮಾನುಸಾರವಾಗಿ ದಾಟಿ ಪಿತೃಗಣಗಳಿಗೂ ದೇವತೆಗಳಿಗೂ ತರ್ಪಣಗಳನ್ನು ಕೊಟ್ಟವರಿಗೆ ಪುನರ್ಜನ್ಮವಿರುವುದಿಲ್ಲ. ಕಾಕಜಂಗಾ ತೀರ್ಥದಲ್ಲಿ ತರ್ಪಣಗಳನ್ನು ಸ್ವೀಕರಿಸಿದ ಪಿತರರಿಗೆ ಅಕ್ಷಯ ತೃಪ್ತಿಯುಂಟಾಗುತ್ತದೆ. ಧರ್ಮಾರಣ್ಯ, ಮತಂಗವಾಪಿ ತೀರ್ಥಗಳಲ್ಲಿ ಮಾಡುವ ಕರ್ಮಗಳಿಗೆ ಪಿತೃಋಣ ಮುಕ್ತಿಯುಂಟಾಗುತ್ತದೆ. ಇಲ್ಲಿ ಶ್ರಾದ್ದಾದಿ ಕೃತ್ಯಗಳನ್ನು ಈ ಮಂತ್ರವನ್ನು ಪಠಿಸುತ್ತಾ ಮಾಡಬೇಕು. ಪ್ರಮಾಣ ದೇವತಾ ಸಂತು ಲೋಕ ಪಾಲಾಚ್ಚ ಸಾಕ್ಷಿಣಃ ಮಾಯಾಗತ್ಯ ಮತಂಗೇ ಸ್ಮಿನ್ ಪಿತೃಋಣಾಂ ನಿಷ್ಕೃತಿ ಕೃತಾ. ರಾಮತೀರ್ಥದಲ್ಲಿ ಸ್ನಾನ ಮಾಡಿ ಪ್ರಭಾಸ, ಪ್ರೇತಶಿಲಾ ತೀರ್ಥಗಳಲ್ಲಿ ಶ್ರಾದ್ದ ಕರ್ಮಗಳನ್ನು ಮಾಡಿದವನ ಪಿತರರು ಪರಮಾನಂದ ಭರಿತರಾಗುತ್ತಾರೆ. ಇದರಿಂದ ಅವನಿಂದ 21 ತಲೆಮಾರುಗಳವರು ಉದ್ಧರಿಸಲ್ಪಡುತ್ತದೆ. ಅದೇ ರೀತಿ ಮುಂಡ, ಋಷ್ಟಾದಿ ತೀರ್ಥಗಳಲ್ಲಿಯೂ ಸಹ ಈ ಕಾರ್ಯಕ್ರಮವನ್ನು ಮಾಡಿದವರಿಗೆ ಬ್ರಹ್ಮಲೋಕಕ್ಕೆ ತಮ್ಮ ಪಿತರರನ್ನು ಕರೆದುಕೊಂಡು ಹೋಗುವ ಶಕ್ತಿಯು ಉಂಟಾಗುತ್ತದೆ. ಗಯಾ ಕ್ಷೇತ್ರದಲ್ಲಿನ ತೀರ್ಥಕ್ಕಿಂತಲೂ ಮತ್ತೊಂದು ತೀರ್ಥವು ಬೇರೊಂದಿಲ್ಲ. ಅಕ್ಷಯ ಫಲಗಳು ಬ್ರಹ್ಮಲೋಕ ಪ್ರಾಪ್ತಿಯನ್ನು ಲಭಿಸುವಂತೆ ಮಾಡುವ ಪುಣ್ಯ ಸ್ನಾನ ಸಮುದಾಯವೇ ಈ ಗಯಾ. ಗಯಾ ಕ್ಷೇತ್ರದಲ್ಲಿ ನೆಲೆಸಿರುವ ಧರ್ಮಪುಷ್ಪ, ಬ್ರಹ್ಮಸರ, ಗಯಾಶೀರ್ಷ, ಅಕ್ಷಯ ವಟತೀರ್ಥಗಳಲ್ಲಿ ಪಿತರರಿಗಾಗಿ ಮಾಡುವ ಕರ್ಮಗಳೆಲ್ಲವೂ ಅಕ್ಷಯ ಫಲದಾಯಕಗಳಾಗುತ್ತವೆ. ಧರ್ಮಾರಣ್ಯ, ಧರ್ಮಪೃಷ್ಠ, ಧೇನುಕಾರಣ್ಯ ತೀರ್ಥಗಳನ್ನು ದರ್ಶಿಸಿದ ವ್ಯಕ್ತಿಯು ತನ್ನ 20 ತಲೆಮಾರುಗಳನ್ನು ಉದ್ಧರಿಸಬಲ್ಲನು. ಇಲ್ಲಿ ಮಹಾನದಿಯ ಪಶ್ಚಿಮ ಭಾಗವನ್ನು ಬ್ರಹ್ಮಾರಣ್ಯವೆನ್ನುವರು. ಅದರ ಪೂರ್ವದಲ್ಲಿ ಬ್ರಹ್ಮಸದ ನಾಗಾದ್ರಿ ಪರ್ವತ, ಭರತಾಶ್ರಮಗಳಿವೆ. ಭರತಾಶ್ರಮದಲ್ಲಿಯೂ ಮತಂಗ ಪರ್ವತದ ಮೇಲೆಯೂ ಪಿತೃಕರ್ಮಗಳನ್ನು ಮಾಡಬೇಕು. ಗಯಾಶೀರ್ಷ ತೀರ್ಥಕ್ಕೆ ದಕ್ಷಿಣದಲ್ಲಿಯೂ ಮಹಾನದಿ ತೀರ್ಥಕ್ಕೆ ಪಶ್ಚಿಮವಾಗಿಯೂ ಚಂಪಕವನ ಹೊಂದಿದೆ. ಅದರಲ್ಲಿ ಪಾಂಡುಶಿಲೆ ಎಂಬ ತೀರ್ಥವಿದೆ. ಈ ತೀರ್ಥದಲ್ಲಿ ತದಿಯ ದಿನದಂದು ಇಡುವ ಶ್ರಾದ್ದವು ಪರಮ ಪ್ರಶಸ್ತವಾದುದು. ಆ ತೀರ್ಥದ ಸಮೀಪದಲ್ಲಿ ನಿಶ್ಚಿರಾಮಂಡಲ, ಮಹಾಹ್ರದ, ಕೌಶಿಕಿ ಆಶ್ರಮಗಳಿವೆ. ಈ ಪವಿತ್ರ ತೀರ್ಥಗಳಲ್ಲಿ ಮಾಡಲ್ಪಡುವ ಶ್ರಾದ್ದ ಕರ್ಮಗಳು ಅಕ್ಷಯ ಫಲಗಳನ್ನು ಕೊಡುತ್ತವೆ. ವೈತರಣಿ ನದಿಯ ಉತ್ತರದಲ್ಲಿ ತೃತೀಯ ಎಂಬ ಜಲಾಶಯವಿದೆ. ಅಲ್ಲಿ ಕ್ರೌಂಚ ಪಕ್ಷಿಗಳು ವಾಸಿಸುತ್ತದೆ. ಇಲ್ಲಿ ಶ್ರಾದ್ದವನ್ನಿಡುವವನಿಗೆ ಪಿತರರಿಗೂ ಸ್ವರ್ಗವು ಲಭಿಸುತ್ತದೆ. ಕ್ರೌಂಚಪದ ತೀರ್ಥಕ್ಕೆ ಉತ್ತರದಲ್ಲಿ ನಿಶ್ಚಿರ ಎಂಬ ಜಲಾಶಯವಿದ್ದು ಅಲ್ಲಿ ಪಿಂಡ ಪ್ರದಾನ ಒಮ್ಮೆ ಮಾಡಿದರೂ ಸಹ ಅವನಿಗೆ ಜೀವನದಲ್ಲಿ ದುರ್ಲಭವಾದುದು ಏನೂ ಇರುವುದಿಲ್ಲ. ಇನ್ನು ನಿತ್ಯ ನಿವಾಸವನ್ನು ಮಾಡುತ್ತಾ
ಅಲ್ಲಿರುವವರೆಲ್ಲರೂ ಎಷ್ಟು ಪುಣ್ಯಶಾಲಿಗಳಲ್ಲವೇ. ಮಹಾನದಿ ನೀರನ್ನು ಸ್ಪರ್ಶಿಸುತ್ತಾ ಪಿತೃದೇವತೆಗಳಿಗೆ ತರ್ಪಣಗಳನ್ನು ಕೊಡುವವನಿಗೆ ಅಕ್ಷಯ ಲೋಕಗಳು ಪ್ರಾಪ್ತಿಯುಂಟಾಗುತ್ತದೆ, ಸಂಸಾರವು ಉದ್ಧಾರವಾಗುತ್ತದೆ. ಇನ್ನು ಸಾವಿತ್ರಿ ತೀರ್ಥದಲ್ಲಿ ಒಮ್ಮೆ ಸಂಧ್ಯಾವಂದನೆಯನ್ನು ಮಾಡಿದವನಿಗೆ 12 ವರ್ಷಗಳ ಕಾಲ ಸಂಧ್ಯಾವಂದನೆಯನ್ನು ಮಾಡಿದ ಪುಣ್ಯವು ಲಭಿಸುತ್ತದೆ. 1 ಮಾಸ ಅಂದರೆ 2 ಪಕ್ಷಗಳು ಪೂರ್ತಿಯಾಗಿ ಗಯಾದಲ್ಲಿ ವಾಸಿಸಿ ಪಿತೃಕಾರ್ಯಗಳನ್ನು ಸಂಪನ್ನಗೊಳಿಸುವವನು ತಪ್ಪದೆ ತನ್ನೊಂದಿಗೆ 7 ತಲೆಮಾರುಗಳನ್ನು ಉದ್ಧರಿಸಬಲ್ಲನು. ಇಲ್ಲಿನ ಮುಂಡಪೃಷ್ಠ, ಅರವಿಂದ ಪರ್ವತ, ಕ್ರೌಂಚಪಾದ ತೀರ್ಥಗಳನ್ನು ಸೇವಿಸಿದವರ ಪಾಪಗಳೆಲ್ಲವೂ ನಶಿಸುತ್ತದೆ. ಗ್ರಹಣ ಕಾಲದಲ್ಲಿದ್ದು ಪಿಂಡ ಪ್ರದಾನ ಮಾಡಿದ್ದರೆ ಅದರಿಂದ ಬರುವ ಫಲವು 3 ಲೋಕಗಳಲ್ಲಿಯೂ ಯಾರೂ ಪಡೆಯಲಾರದಂತಹದ್ದು, ಅತಿ ದುರ್ಲಭವಾದುದು. ಗಯಾ ಕ್ಷೇತ್ರದಲ್ಲಿನ ಮಾಹೇಶ್ವರಿಯಲ್ಲಿ ಮಹೇಶ್ವರನಾದ ಶಿವನ ಜಟಾಜೂಟದಿಂದ ಹೊರಟ ಗಂಗೆಯು ಧಾರೆಯಾಗಿ ಪ್ರವಹಿಸುತ್ತದೆ. ಆ ಪವಿತ್ರ ಮಾಹೇಶ್ವರಿ ಧಾರೆಯು ಪ್ರವಹಿಸುವ ತೀರ್ಥದಲ್ಲಿ ಪಿತೃಕರ್ಮವನ್ನಾಚರಿಸಿದವನು ಋಣಮುಕ್ತರಾಗುವರು. ಗಯಾ ಕ್ಷೇತ್ರಕ್ಕೆ ಹೋಗಿ ತಮಗೆ ಪಿಂಡವನ್ನು ಪ್ರದಾನ ಮಾಡುತ್ತಾನೆಂಬ ಆಶೆಯೇ ಮಾನವರನ್ನು ಪುತ್ರ ಸಂತಾನಕ್ಕಾಗಿ ಅವಶ್ಯಕವಾದರೆ ಯಜ್ಞವನ್ನಾದರೂ ಆಚರಿಸಿ ಪ್ರಯತ್ನಿಸುವಂತೆ ಮಾಡುತ್ತದೆ. ಗಯಾಗೆ ಬಂದ ಪುತ್ರರ ಕಡೆ ಅಥವಾ ಪಿಂಡಾಧಿಕಾರಿಗಳ ಕಡೆ ಪಿತರರು ಸಂತೋಷದಿಂದ ನೋಡುತ್ತಿರುತ್ತಾರೆ. ಇನ್ನು ನಮಗೆ ನರಕ ಭಯವಿಲ್ಲವೆಂಬ ಧೈರ್ಯವೂ ಅವರ ಮನಸ್ಸೆಲ್ಲ ತುಂಬಿರುತ್ತದೆ. ಸ್ವಂತ ಪುತ್ರರು ಪಿಂಡಾಧಿಕೃತರಾದವರೇ ಅಲ್ಲದೆ ಅನ್ಯವಂಶಜರೂ ಸಹ ಮೃತರ ನಾಮ ಗೋತ್ರಗಳನ್ನು ಪಠಿಸಿ ಶ್ರಾದ್ದ ಕರ್ಮಗಳನ್ನು ಮಾಡಬಹುದು. ಗಯಾದಲ್ಲಿನ ಗಯಾಕೂಪವೆಂಬ ಹೆಸರುಳ್ಳ ಪವಿತ್ರ ತೀರ್ಥದಲ್ಲಿ ಯಾರ ಹೆಸರಲ್ಲಿ ಪಿಂಡ ಪ್ರದಾನ ಮಾಡಿದರೆ ಅವರಿಗೆ ಸಿಗುವುದೇ ಅಲ್ಲದೆ ಅವರಿಗೆ ಶಾಶ್ವತ ಬ್ರಹ್ಮಗತಿಯನ್ನೂ ಸಹ ಪ್ರಾಪ್ತಿಸುವಂತೆ ಮಾಡುತ್ತದೆ. ಗಯಾದಲ್ಲಿನ ಕೋಟಿ ತೀರ್ಥವನ್ನು ದರ್ಶಿಸಿದವರಿಗೆ ವಿಷ್ಣುಲೋಕ ಪ್ರಾಪ್ತಿಯುಂಟಾಗುತ್ತದೆ. ಆ ಕ್ಷೇತ್ರದಲ್ಲಿಯೇ ಮೂಲೋಕಗಳಲ್ಲಿಯೂ ಪ್ರಖ್ಯಾತಿಯನ್ನು ಪಡೆದಿರುವ ವೈತರಣಿ ನದಿ ಇದೆ. ಅದು ಗಯಾದಲ್ಲಿ ಪಿತರರಿಗೆ ಉತ್ತಮ ಗತಿಯನ್ನು ಉಂಟು ಮಾಡುವುದಕ್ಕಾಗಿಯೇ ಬ್ರಹ್ಮನಿಂದ ಭೂಮಿಯ ಮೇಲೆ ಅವತರಿಸಲ್ಪಟ್ಟಿದೆ. ಶ್ರದ್ಧೆಯಿಂದ ಪಿಂಡ ಪ್ರದಾನವನ್ನು, ಗೋದಾನವನ್ನು ಇಲ್ಲಿ ಮಾಡಿದವರು ತಮ್ಮೊಂದಿಗೆ ಸಹ ತಮ್ಮ 21 ತಲೆಮಾರುಗಳನ್ನು ಉದ್ಧರಿಸಬಲ್ಲರು. ಗಯಾತೀರ್ಥ ಯಾತ್ರಿಕರು ಬ್ರಾಹ್ಮಣರಿಗೆ ಊಟವನ್ನು ಇಡಬೇಕೆಂದರೆ ಒಮ್ಮೆ ಇಲ್ಲಿ ಬ್ರಹ್ಮಯಜ್ಞ ಮಾಡಿದಾಗ ಋತ್ವಿಕರಾಗಿ ಪಡಿಸಿದ ಬ್ರಾಹ್ಮಣರಿಗೆ, ಅಂದರೆ ಆ ಸಂತತಿಯವರಿಗೆ ಭೋಜನವನ್ನು ಇಡಬೇಕು. ಆ ಬ್ರಾಹ್ಮಣರು ಗಯಾದಲ್ಲಿ ಬ್ರಹ್ಮಪದ, ಸೋಮಪಾನಕ ತೀರ್ಥಗಳಲ್ಲಿರುತ್ತಾರೆ. ಆ ತೀರ್ಥಗಳು ಬ್ರಹ್ಮದೇವನಿಂದ ನಿರ್ಮಿಸಲ್ಪಟ್ಟಿವೆ. ಈ ಬ್ರಾಹ್ಮಣರನ್ನು ಪೂಜಿಸಿದರೆ ಪಿತರರು ಸ್ವತಃ ತಾವೇ ಪೂಜಿಸಲ್ಪಟ್ಟಂತೆ ಭಾವಿಸಿ ತೃಪ್ತರಾಗುವರು. ಗಯಾ ತೀರ್ಥದಲ್ಲಿ ಹವ್ಯ ಕವ್ಯಾದಿ ಪಕ್ವಾನ್ನಗಳು ಮೂಲಕ ಅಲ್ಲಿನ ಬ್ರಾಹ್ಮಣರನ್ನು ವಿದ್ಯುಕ್ತವಾಗಿ ಸಂತೃಪ್ತಿಪಡಿಸಬೇಕು. ಗಯಾದಲ್ಲಿ ಋಷೋತ್ಸರ್ಗ ಅಂದರೆ ಎತ್ತನ್ನು ಸ್ವತಂತ್ರವಾಗಿ ಬಿಟ್ಟು ಬಿಡುವುದನ್ನು ಮಾಡಿದವರಿಗೆ 100 ಅಗ್ನಿಷ್ಟೋಮ ಯಜ್ಞಗಳು ಮಾಡಿದ ಫಲವು ಲಭಿಸುತ್ತದೆ. ಇಲ್ಲಿ ಸ್ವಪಿಂಡವನ್ನೂ ಮಾಡಿಕೊಳ್ಳಬಹುದು. ಅದು ತಿಲರಹಿತವಾಗಿರಬೇಕು. ಅನ್ಯರಿಗೂ ಮಾಡಬಹುದು. ಒಬ್ಬ ವ್ಯಕ್ತಿಯು ತನ್ನ ಜಾತಿಗೆ ಸೇರಿದ ಎಷ್ಟೋ ಜನ ಪಿತರರಿಗಾದರೂ, ಬಂಧು ಬಳಗದವರಿಗಾದರೂ, ಸ್ನೇಹಿತರಿಗಾದರೂ ಗಯಾಭೂಮಿಯಲ್ಲಿ ವಿಧಿಪೂರ್ವಕವಾಗಿ ಪಿಂಡ ಪ್ರದಾನವನ್ನು ಮಾಡಬಹುದು. ಇಲ್ಲಿನ ರಾಮತೀರ್ಥದಲ್ಲಿ ಸ್ನಾನ ಮಾಡಿದ ವ್ಯಕ್ತಿಗೆ 100 ಗೋದಾನಗಳ ಫಲವು ಲಭಿಸುತ್ತದೆ. ನಿಶ್ಚಿರಾ ಸಂಗಮದಲ್ಲಿ ಸ್ನಾನ ಮಾಡಿದವನು ತನ್ನ ಪಿತರರನ್ನು ಬ್ರಹ್ಮಲೋಕಕ್ಕೆ ಕರೆದುಕೊಂಡು ಹೋಗಬಲ್ಲನು. ವರಿಷ್ಠಾಶ್ರಮದಲ್ಲಿ ಸ್ನಾನ ಮಾಡಿದವನಿಗೆ ವಾಜಪೇಯ ಯಜ್ಞ ಫಲವು ಲಭಿಸುತ್ತದೆ. ಮಹಾಕೌಶಿಕಿ ತೀರ್ಥದಲ್ಲಿ ನಿವಾಸವಿದ್ದರೆ ಅಶ್ವಮೇಧ ಯಜ್ಞ ಫಲವು ಲಭಿಸುತ್ತದೆ. ಬ್ರಹ್ಮ ಸರೋವರಕ್ಕೆ ಸಮೀಪದಲ್ಲಿಯೇ ಅಗ್ನಿಧಾರಾ ನದಿಯು ಪ್ರವಹಿಸುತ್ತದೆ. ಈ ಪ್ರಸಿದ್ಧ ನದಿಯು ಸಮಸ್ತ ಪ್ರಪಂಚವನ್ನೇ ಪವಿತ್ರೀಕರಿಸಬಲ್ಲದು. ಇದಕ್ಕೆ ಕಪಿಲ ಎಂಬ ಮತ್ತೊಂದು ಹೆಸರೂ ಸಹ ಇದೆ. ಇಲ್ಲಿ ಸ್ನಾನ ಮಾಡಿ ಪಿತೃದೇವತೆಗಳಿಗೆ ಶ್ರಾದ್ದ ಕರ್ಮಗಳನ್ನು ನಿರ್ವಹಿಸಿದವನಿಗೆ ಅಗ್ನಿಷ್ಠೋಮ ಯಜ್ಞ ಫಲವು ಲಭಿಸುತ್ತದೆ. ಕುಮಾರಧಾರೆಯಲ್ಲಿ ಶ್ರಾದ್ದ ಕರ್ಮ ಮಾಡಿದವನಿಗೆ ಅಶ್ವಮೇಧ ಯಾಗ ಫಲವು ಲಭಿಸುತ್ತದೆ. ಅಲ್ಲಿ ನೆಲೆಸಿದ ಕುಮಾರದೇವನನ್ನು ದರ್ಶಿಸಿ ಪೂಜಿಸಿ ಪ್ರಣಾಮ
ನಿವೇದನೆಗಳನ್ನು ಮಾಡಿದವರಿಗೆ ಮೋಕ್ಷವು ಲಭಿಸುತ್ತದೆ. ಸೋಮ ಕುಂಡ ತೀರ್ಥಗಳಲ್ಲಿ ಸ್ನಾನ ಮಾಡಿದರೆ ಸೋಮ ಲೋಕ ನಿವಾಸ ಉಂಟಾಗುತ್ತದೆ. ಸಂವರ್ತ ವಾಪಿ ಎಂಬ ತೀರ್ಥದಲ್ಲಿ ಸ್ನಾನವನ್ನು ಆಚರಿಸಿ ಪಿಂಡ ಪ್ರದಾನ ಮಾಡಿದವರು ಸರ್ವ ಸೌಭಾಗ್ಯ ಪ್ರಾಪ್ತಿಯನ್ನು ಹೊಂದುವರು. ಪ್ರೇತಕುಂಟ ತೀರ್ಥದಲ್ಲಿ ಪಿಂಡ ಪ್ರದಾನ ಮಾಡಿದವರಿಗೆ ಎಲ್ಲ ಪಾಪಗಳಿಂದ ಮುಕ್ತಿ ಉಂಟಾಗುತ್ತದೆ. ದೇವನದಿ, ಲೇಲಹಾನ, ಮತನ, ಜಾನುಕರ್ತಕಾದಿ ಇತರೆ ಗಯಾಂತರ್ಗತ ತೀರ್ಥಗಳಲ್ಲಿನ ಪಿಂಡ ಪ್ರದಾನವೂ ಸಹ ಪಿತರರನ್ನು ಸಂತೃಪ್ತಿಗೊಳಿಸುತ್ತದೆ. ಅದೇ ರೀತಿ ಇಲ್ಲಿನ ವಸಿಷ್ಠೇಶ್ವರಾದಿ ದೇವತೆಗಳನ್ನು ಶಾಸ್ತ್ರೋಕ್ತವಾಗಿ ಪೂಜಿಸಿ ನಮಸ್ಕರಿಸಿದವರಿಗೆ ಋಣಗಳೆಲ್ಲವೂ ನಿವಾರಣೆಯಾಗುತ್ತದೆ. ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.